ಈ ದೇವಸ್ಥಾನದಲ್ಲಿ ನಿಮಗೆ ಮದುವೆ ಆಗೋಕ್ಕೆ ಸಹ ಅವಕಾಶ ಇರುತ್ತೆ. ಯಾರಾದರೂ ಕಪಲ್ಸ್ ಮದುವೆ ಆಗೋದಕ್ಕೆ ನಮಗೊಂದು ಒಳ್ಳೆ ಸಕ್ಕತ್ತಾಗಿರೋ ಸ್ಪಾಟ್ ಬೇಕು ಅಂತಂದರೆ ದಿಸ್ ಈಸ್ ದಿ ಬೆಸ್ಟ್ ಸ್ಪಾಟ್. ಎಲ್ಲರಿಗೂ ನಮಸ್ಕಾರ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವಿವತ್ತು ಭೋಗನಂದೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಒಂದು ಸ್ಮಾಲ್ ಬೈಕ್ ಟ್ರಿಪ್ ಅಂತಲೇ ಹೇಳ್ಬೋದು. ನಮ್ಮ ಹತ್ರ ಸ್ಕೂಟರ್ ಇದೆ. ಈ ಸ್ಕೂಟರಲ್ಲಿ ಹೊರಡ್ತಿದ್ದೀವಿ. ಇಲ್ಲಿಂದ 40 ಕಿಲೋಮೀಟರು 50 ಕಿಲೋಮೀಟ್ರು ನಾನು ಓಡಿಸ್ತಾ ಇರೋದು. 1 ಅವರ್ ಆಗುತ್ತೆ ಎಕ್ಸಾಕ್ಟಾಗಿ. ವಿಡಿಯೋನಲ್ಲಿ ಭೋಗನಂದೀಶ್ವರ ಯಾತಕ್ಕೆ ಹೋಗ್ತಾ ಇದ್ದೀವಿ, ಆಮೇಲೆ ಭೋಗನಂದೀಶ್ವರ ನಮಗೆ ಯಾತಕ್ಕೆ ಸ್ಪೆಷಲ್ಲು ಅನ್ನೋದನ್ನು ಈ ವಿಡಿಯೋನಲ್ಲಿ ನೀವು ನೋಡ್ತೀರಾ. ತುಂಬ ಜನಕ್ಕೆ ನಂದಿ ಗ್ರಾಮ ಮತ್ತು ಅಲ್ಲಿನ ಟೆಂಪಲ್ ಬಗ್ಗೆ ಗೊತ್ತಿಲ್ಲ. ಸೊ ಲೆಟ್ಸ್ ಗೋ ಎಕ್ಸ್ಪ್ಲೋರ್ ನಂದಿ ದೇವಸ್ಥಾನ ಭೋಗನಂದೀಶ್ವರ. ನಾವು ಬುದಿಗೆರೆ ಕ್ರಾಸಿಂದ ನಮ್ಮ ಪಯಣವನ್ನು ಶುರು ಮಾಡಿ ಆನ್ ದ ವೇ ನೀವು ನೋಡ್ಬೋದು ಇಲ್ಲಿ ಏರ್ಪೋರ್ಟ್ ಪಕ್ಕಕ್ಕೆ ಹೋಗ್ತೀವಿ. ಸೊ ವಿಮಾನ ನೋಡಿಕೊಂಡು ಆ ಟೇಕ್ ಆಫ್ಗಳನ್ನ ನೋಡಿಕೊಂಡು ನಾವು ಭೋಗನಂದೀಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ಭೋಗನಂದೀಶ್ವರ ದೇವಸ್ಥಾನವನ್ನು 9ನೇ ಶತಮಾನದಲ್ಲಿ ಕಟ್ಟಿರುವಂಥದ್ದು. ಇದು ಫಸ್ಟು ಡ್ರಾವಿಡಿಯನ್ ಸ್ಟೈಲಲ್ಲಿ, ಆಮೇಲೆ ಡ್ರಾವಿಡಿಯನ್ ಡೈನಾಸಿಟಿ ನೋಡ್ಕೊತಿತ್ತು. ಅದಾದಮೇಲೆ ಮೈಸೂರು ಸಂಸ್ಥಾನ ಇದನ್ನು ನೋಡ್ಕೊತಾ ಇತ್ತು. ಬನ್ನಿ ಈ ಬ್ಯೂಟಿಫುಲ್ ಆಗಿರುವಂಥ ಒಂದು ದೇವಸ್ಥಾನವನ್ನು ನೋಡೋಣ ಇವತ್ತು. ಇದು ನೋಡಿ ಕ್ಯಾಂಪಸ್ ಎಷ್ಟು ವಿಶಾಲವಾಗಿದೆ. ಇಲ್ಲಿಂದ ವಾಕ್ವೇ ಆ ಗುಡಿಗೇನೆ ಒಂದು 100 ಮೀಟರ್ಸ್ ಇದೆ. ಬೆಳಗ್ಗೆ 6 ಗಂಟೆ ಬಂದ್ವಿ, ಇವಾಗ 7 ಗಂಟೆಗೆ ಇಲ್ಲಿ ರೀಚ್ ಆಗಿದ್ದೀವಿ. ತುಂಬಾ ಸ್ಪೆಷಲ್ ಟೆಂಪಲ್ ನಮಗಿದು. ಇದೆಲ್ಲ ರಥದ ಚಕ್ರಗಳು. ಒನ್ಸ್ ಅಪಾನ್ ಎ ಟೈಮ್ ರಥಕ್ಕೆ ಇದೇ ಚಕ್ರಗಳನ್ನು ಹಾಕಿ ಹೋಗ್ತಿದ್ದಂಥದ್ದು. ಈಗ ವುಡ್ಡನ್ ರಥ ಮಾಡಿದ್ದಾರೆ ಈ ಥರ. ನನ್ನ ಎಲ್ಲ ಸವಿ ನೆನಪುಗಳು ಮೆಲಕ್ಕೆ ಹಾಕುವಂತಾಯಿತು. ಇಲ್ಲಿ ನಾನು ಸುನಿಲ್ ಮದುವೆ ಆಗಿದ್ದ ಟೈಮು ಇಲ್ಲಿ ನಿಂತ್ಕೊಂಡು ಫೋಟೋ ಶೂಟ್ ಮಾಡಿದ್ದು ಎಲ್ಲ ಸಹ. ನಾವೀಗ ದ ಫೇಮಸ್ ಭೋಗನಂದೀಶ್ವರ ದೇವಸ್ಥಾನದಲ್ಲಿದ್ದೀವಿ. ಆ್ಯಂಡ್ ನನಗಿಲ್ಲಿ ಜಸ್ಟ್ ಕಾಲಿಟ್ಟಿದ ತಕ್ಷಣ ತುಂಬ 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 ಖುಷಿ ಆಗ್ಬಿಡ್ತು. ಐ ಆಮ್ ಸ್ಟಿಲ್ ಸ್ಮೈಲಿಂಗ್. ಸೊ ಇಟ್ಸ್ ಲೈಕ್ ಲಾಟ್ ಆಫ್ ಮೆಮರೀಸ್. ಇಲ್ಲಿ ನಾನು ಸುನಿಲ್ ಮದುವೆ ಆಗಿದ್ದ ಜಾಗ ಆ್ಯಂಡ್ ವೆರಿ ಪಾಸಿಟಿವ್ ವೈಬ್ಸ್ ಇರುವಂತಹ ದೇವಸ್ಥಾನ. ನಮ್ಮ ಸರ್ ಪಾಪ ಅಳ್ಕೊಂಡು ಕೂತಿದ್ದಾರೆ. ಹೇಳಿ ಸರ್, ಏನೇನಾಯಿತು? ಏನು ಅಳ್ಕೊಂಡು ಕೂತಿಲ್ಲ, ಅಂದರೆ ಮದುವೆ ಆಗಿದ್ದ ಜಾಗ ತುಂಬಾ ಸ್ಪೆಷಲ್ ಜಾಗ ನಮಗಿದು. ಇಲ್ಲಿ ನಮ್ಮನ್ನು ಉಮಾಮಹೇಶ್ವರ ಒಂದು ಮಾಡಿದ್ದು. ತುಂಬಾ ಕೆಲವೇ ದೇವಸ್ಥಾನಗಳಿದೆ ಜಗತ್ತಲ್ಲಿ ಇಲ್ಲಿ ಉಮಾಮಹೇಶ್ವರನ ಒಂದು ಬ್ಯೂಟಿಫುಲ್ ಕಪಲ್ ಇವರು. ಅವರಿಬ್ಬರನ್ನು ಜೊತೆ ಇರುವಂಥ ಟೆಂಪಲ್ಲು. ಆಮೇಲೆ ದ ವೇ ಶಿವ ತಾಯಿನ ಅವನ ತೊಡೆ ಮೇಲೆ ಕುಂದರಿಸ್ಕೊಂಡು ಆ ಒಂದು ಏನು ಬ್ಯೂಟಿಫುಲ್ ಆಗಿರುವಂಥ ಡಿ.ಟಿ ಇದೆಯಲ್ಲ, ಐ ಆಮ್ ಹ್ಯೂಜ್ ಡಿವೋಟಿ ಆಫ್ ದ್ಯಾಟ್. ಅಂದರೆ ಆ ವರ್ಲ್ಡ್ಸ್ ಬೆಸ್ಟ್ ಕಪಲ್ ಮುಂದೆ ನಾವು ಮದುವೆ ಆಗಿ ಕಪಲ್ ಆಗಿದ್ದು. ಸೊ ಆ ಒಂದು ಇಮೋಷ್ನಲ್ಲು. ಆಲ್ಮೋಸ್ಟ್ 6 ಇಯರ್ಸ್ ಈ 15 ಡೇಸ್ ಆದಮೇಲೆ ಇಲ್ಲಿ ಮದುವೆ ಆದ್ವಿ. ಇಲ್ಲಿಂದ ಒಂದು ಜೀವನದ ಒಂದು ಶುರುವನ್ನು ಮಾಡಿದ್ವಿ. ಇನ್ನೊಂದು ಒಳ್ಳೆಯ ಕಾರ್ಯನ ಇದೇ ದೇವಾಲಯದಲ್ಲಿ ಮಾಡೋಣ ಅಂದ್ಕೊಂಡು ಬಂದಿದ್ದೀವಿ. ಅದು ಏನು ಅಂದರೆ ನಮ್ಮ ಮನೆ ಗೃಹ ಪ್ರವೇಶ. ಫಸ್ಟ್ ಹೌಸ್, ವೆರಿ ಸ್ಪೆಷಲ್ ಹೌಸ್. ಸೊ ಅದನ್ನು ಗೃಹ ಪ್ರವೇಶದ ಕಾರ್ಡ್ ಇಲ್ಲೇ ಫಸ್ಟ್ ಕೊಟ್ಟು ಪೂಜೆ ಮಾಡಿ ಇಲ್ಲಿಂದ ಶುರು ಮಾಡೋಣ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ವಿ ಇವತ್ತು. ದಿಸ್ ಪ್ಲೇಸ್ ಇಸ್ ಅ ವೆರಿ ಸ್ಪೆಷಲ್ ಪ್ಲೇಸ್ ಫಾರ್ ಅಸ್. ಯಾಕಂತಂದರೆ ನಾವಿಬ್ಬರು ಮದುವೆ ಆಗಿದ್ದು ಆಬ್ವಿಯಸ್ಲಿ, ಆ್ಯಂಡ್ ಟುಗೆದರ್ ಆ್ಯಸ್ ಅ ಟೀಮ್ ವಿ ಆರ್ ವರ್ಕಿಂಗ್ ಟುವರ್ಡ್ಸ್ ಲೈಫ್. ಅದರಿಂದ ಆ್ಯಸ್ ಅ ಗ್ರೇಟ್ಫುಲ್ ಅಥವಾ ಗ್ರ್ಯಾಟಿಟ್ಯೂಡ್ಗೋಸ್ಕರ ಇಲ್ಲಿ ಬಂದು ವಿ ಆರ್ ಸ್ಟಾರ್ಟಿಂಗ್ ಹಿಯರ್.
ಬನ್ನಿ ಟೆಂಪಲ್ ತೋರಿಸ್ತೀವಿ. ಈ ದೇವಸ್ಥಾನ ಸುಮಾರು 1,000 ವರ್ಷ ಹಳೆಯದು. ದ್ರವಿಡಿಯನ್ ಸ್ಟೈಲಲ್ಲಿ ಮಾಡಿರುವಂತಹ ಬ್ಯೂಟಿಫುಲ್ ಟೆಂಪಲ್. ನಮಗಂತೂ ತುಂಬಾ ಇಷ್ಟ ಈ ಜಾಗ. ನನ್ನ ಮಗಳು ಬರ್ಡೇಗೆ ಸಹ ಇಲ್ಲೇ ಬಂದಿದ್ವಿ. ಇದಾದ ನಂತರ ಬೇರೆ ಬೇರೆ ರಾಜಮನೆತನಗಳು ಯಾರ್ಯಾರು ಬಂದು ಈ ದೇವಸ್ಥಾನನ ಇನ್ನು ಸ್ವಲ್ಪ ಎನ್ಹಾನ್ಸ್ ಮಾಡಿದ್ರು. ಸೊ ಎಷ್ಟು ಬ್ಯೂಟಿಫುಲ್ ಟೆಂಪಲ್ ಅಂದರೆ ಬ್ಯಾಂಗ್ಳೂರಿಂದ ಜಸ್ಟ್ 40 ಕಿಲೋಮೀಟರ್ಸ್, ಮಸ್ಟ್ ಸಿ ಪ್ಲೇಸ್ ಅಂತಲೇ ಹೇಳ್ಬೋದು. ಈ ಟೆಂಪಲ್ ಬಂದು ಭೋಗನಂದೀಶ್ವರದಲ್ಲಿ ಶಿವನ ಒಂದು ಆರಾಧನೆ ಆಗುತ್ತೆ. ಅರುಣಾಚಲೇಶ್ವರ ಅನ್ನುವಂಥ ಒಂದು ಇದಿದೆ, ಏನಂತಾರೆ ಟೆಂಪಲ್ ಇದು. ಅದಾದಮೇಲೆ ಉಮಾಮಹೇಶ್ವರ ದೇವಸ್ಥಾನ ಇದೆ, ಅಂದರೆ ಶಿವ ಹಾಗೂ ಶಕ್ತಿ ಪಾರ್ವತಿಯ ಒಂದು ಜೊತೆಗಾಗಿರುವಂಥದ್ದು. ಆಮೇಲೆ ಶಿವನ ಇನ್ನೊಂದು ಲಿಂಗದ ಒಂದು ದೇವಸ್ಥಾನ ಇದೆ. ಆಮೇಲೆ ಅಮ್ಮವ್ರದ್ದು ದೇವಸ್ಥಾನ ಇದೆ. ಸೊ ಇದರಲ್ಲಿ ಜೊತೆಯಾಗಿರುವಂಥ ಈ ಅಮೇಝಿಂಗ್ ಕಪಲ್ದು ಸೆಂಟರ್ ಆಫ್ ಅಟ್ರಾಕ್ಷನ್ ಇರುವಂಥ ಒಂದು ದೇವಸ್ಥಾನ. ಅದಲ್ಲದೆ ಬಾಬಾದು ಮತ್ತು ಅಮ್ಮವ್ರದ್ದು ಸಪ್ರೇಟ್ ಆಗಿರುವಂಥ ದೇವಸ್ಥಾನ, ಜಯ ಭೋಲೆನಾಥ್. ಆಮೇಲೆ ಈ ದೇವಸ್ಥಾನ ಬಂದು ಸರಿಸುಮಾರು 1,000 ವರ್ಷ ಪುರಾತನವಾದಂಥ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಆದಷ್ಟು ಕನ್ನಡದ ದೊಡ್ಡ ಗೀತೆಗಳನ್ನು ಈ ಸೈಟಲ್ಲಿ ಶೂಟ್ ಮಾಡಲಾಗಿದೆ. ಸೊ ಬನ್ನಿ ಇನ್ನೂ ಹೆಚ್ಚು ಈ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ. ಈ ದೇವಸ್ಥಾನದಲ್ಲಿ ನಿಮಗೆ ಮದುವೆ ಆಗೋಕ್ಕೆ ಸಹ ಅವಕಾಶ ಇರುತ್ತೆ. ಯಾರಾದರೂ ಕಪಲ್ಸ್ ಮದುವೆ ಆಗೋದಕ್ಕೆ ನಮಗೊಂದು ಒಳ್ಳೆ ಸಕ್ಕತ್ತಾಗಿರೋ ಸ್ಪಾಟ್ ಬೇಕು ಅಂತಂದರೆ ದಿಸ್ ಈಸ್ ದಿ ಬೆಸ್ಟ್ ಸ್ಪಾಟ್. ASI ಅಂಡರ್ ಬರುತ್ತೆ ಈ ದೇವಸ್ಥಾನ. ಸೊ ನಾವು ಸ್ವಲ್ಪ ಕೆಲವು ಅಲ್ಲಿ ಇಲ್ಲಿ ಸ್ಮಾಲ್ ಪರ್ಮಿಷನ್ಸ್ ತೊಗೊಂಡು ಇಲ್ಲಿ ಮದುವೆ ಆಗಬಹುದು. ಅಥವಾ ನಿಮ್ದು ಯಾವುದೂ ವಿಡಿಯೋ ಅದೆಲ್ಲ ಬೇಡ, ನಾನು ಸಿಂಪಲ್ ವೆಡ್ಡಿಂಗ್ ಆಗ್ತೀನಿ ಅಂತಂದರೆ ಜಸ್ಟ್ 1000 ಚೇಂಜ್ ರೂಪೀಸ್ ಟಿಕೆಟ್ ತೊಗೊಂಡು ಇಲ್ಲಿ ಮದುವೆ ಆಗಬಹುದು. ನೋಡಿದ್ರಲ್ಲ ಎಂಥ ಬ್ಯಾಕ್ ಡ್ರಾಪು, ಇಲ್ಲಿ ದೇವರು ಸ್ವತಃ ಶಿವ ಪಾರ್ವತಿ ಕಲ್ಯಾಣೋತ್ಸವ ನಡೆಯುತ್ತೆ. ಅಂಥ ಡಿವೈನ್ ಜಾಗದಲ್ಲಿ ಮದುವೆ ಆಗೋದು ಅಂದರೆ ತಮಾಷೆನ. ಸೊ ಇಲ್ಲಿ ಸುಮಾರು ಮದುವೆಗಳು ನಡೆಯುತ್ತೆ. ಸಿಕ್ಕಾಪಟ್ಟೆ ಸೆಲೆಬ್ರಿಟೀಸ್ ಬಂದು ಇಲ್ಲಿ ಮದುವೆ ಆಗ್ತಾರೆ, ಫಾರಿನರ್ಸ್ ಬಂದು ಮದುವೆ ಆಗ್ತಾರೆ. ಹಾಗೆ ಉಪನಯನಗಳು, ನಾಮಕರಣಗಳು ಅಂತಹ ಸಮಾರಂಭ ಸಹ ನಡೆಯುತ್ತೆ. ಸೊ ಇಫ್ ಯು ಆರ್ ಲುಕಿಂಗ್ ಫಾರ್ ಅ ಬೆಸ್ಟ್ ಸ್ಪಾಟ್, ನಿಮ್ಮ ಯಾವುದೇ ಒಂದು ಆಚರಣೆ ಮಾಡಬೇಕು ಅಂತಂದರೆ ಅದು ಭೋಗನಂದೀಶ್ವರ. ಇಲ್ಲಿ ಒಂದು ಬ್ಯೂಟಿಫುಲ್ ಆಗಿ ಅಮೇಝಿಂಗ್ ಆಗಿರುವಂಥ ಒಂದು ಕಲ್ಯಾಣಿ ಇದೆ. ಬಟ್ ತುಂಬಾ ಜಾಸ್ತಿ ಫೋಟೋ ಪ್ರೀ ವೆಡ್ಡಿಂಗ್ ಶೂಟ್ಸ್ ಮಾಡಿದ್ದಕ್ಕೆ ಐ ಥಿಂಕ್ ಬಂದಾಗಿದೆ, ಇವತ್ತಿದು ಓಪನ್ ಇಲ್ಲ. ಬಟ್ ನಮ್ಮ ಮದುವೆ ಫೋಟೋಸಲ್ಲಿ ನಿಮಗೆ ಇದನ್ನು ತೋರಿಸ್ತೀವಿ. ಸೊ ದೇವಸ್ಥಾನದಲ್ಲಿ ನಿಮಗೆ 3 ಜಾಗಗಳಲ್ಲಿ ಮದುವೆ ಆಗ್ಬೋದು. ಒಂದು ಉಮಾಮಹೇಶ್ವರನ ಸನ್ನಿಧಿಯಲ್ಲಿ, ಆಮೇಲೆ ಅರುಣಾಚಲೇಶ್ವರ ಸನ್ನಿಧಿಯಲ್ಲಿ, ಆಮೇಲೆ ಹಿಂದೆ ನೋಡ್ತಾ ಇರೋದು ಅಮ್ಮವ್ರ ಸನ್ನಿಧಿ. 3 ಜಾಗದಲ್ಲಿ ನೀವು ಮದುವೆ ಆಗ್ಬೋದು. ನಮ್ಮ ಮದುವೆ ದಿನ 2 ಮದುವೆ ಆಗ್ತಾಯಿತ್ತು. ನಮಗೆ ಆ್ಯಕ್ಚುಲಿ ಇದು ದೇವಿ ಸ್ನಾನ ಕೊಟ್ಟಿದ್ರು, ಇಲ್ಲಿ ಮದುವೆ ಆಗ್ಬೋದು ಅಂತ. ಬಟ್ ನಮಗೆ ಲಕ್ಕಿಲಿ ನಮ್ಮ ಮುಹೂರ್ತದ ಟೈಮ್ಗೆ ನಮಗೆ ಉಮಾಮಹೇಶ್ವರನ ಎದುರುಗಡೆ, ಅವ್ರ ಕಲ್ಯಾಣ ಮಂಟಪದ ಎದುರುಗಡೆ ನಮಗೆ ಸಿಕ್ತು. ಸೊ ವಿ ವರ್ ರಿಯಲಿ ಹ್ಯಾಪಿ. ಸೊ ಅದೊಂದು ತುಂಬಾ ಇಮೋಷ್ನಲ್ ಹಾಗೂ ಒಂದು ಬ್ಲೆಸ್ಡ್ ಟೈಮ್ ನಮಗದು. ಉಮಾಮಹೇಶ್ವರ ದೇವರ ಎದುರುಗಡೆ ನಮ್ಮ ಮದುವೆ ಆಗಿತ್ತು. ಸೊ ಅದಕ್ಕೆ ನಾವು ಹೊಸ ಮನೆಯನ್ನು ಅವರದೇ ಆಶೀರ್ವಾದ ತಗೊಂಡು, ಅವರ ಒಂದು ಅನುಗ್ರಹ ತಗೊಂಡು ಶುರು ಮಾಡೋಣ, ಇನ್ವಿಟೇಷನ್ ಅಂತ ಬಂದಿದ್ವಿ. ಪ್ಲೀಸ್ ಬನ್ನಿ, ತುಂಬಾ ಪವರ್ಫುಲ್ ಆ್ಯಂಡ್ ಡಿವೈನ್ ಪ್ಲೇಸ್ ಇದೆ. ಸೊ ಮದುವೆ ಆಗಬೇಕು, ನಾವು ಏನೋ ಫಂಕ್ಷನ್ ಮಾಡಬೇಕು ಅಂತ ಎಲ್ಲರಿಗೂ ಪ್ರಶ್ನೆ ಇರ್ಬೋದು. ಇದೆಲ್ಲ ನಾವು ಮಾತಾಡಿ ಹೇಳಿದಾದ್ಮೇಲೆ ಟೆಂಪಲ್ ನೀವು ಒಳಗಡೆ ಬಂದಾಗ ಈ ಡಿಪಾರ್ಟ್ಮೆಂಟ್ ಆಫೀಸ್ ಕಾಣುತ್ತೆ. ಇದು ಬಂದುಬಿಟ್ಟು ಮುಜರಾಯಿ ಇಲಾಖೆ. ಇವತ್ತು ಸಂಡೇ ಆಗಿರೋದ್ರಿಂದ ಹಾಲಿಡೇ ಇದೆ. ಇಲ್ಲಿ ನೀವು ಬಂದು ಇಲ್ಲಿ ಯಾರು ಆಫೀಸ್ ಬೇರರ್ಸ್ ಇದ್ದಾರೆ ಅವ್ರ ಹತ್ರ ಬಂದು ನೀವು ಮದುವೆ ಆಗುವಂಥ ದಿನಾಂಕ ಅವೈಲೇಬಿಲಿಟಿ ನೋಡಿ 1,000 ರೂಪಾಯಿ ಕೊಟ್ಟು ಇಲ್ಲಿ ನೀವು ನಿಮ್ಮ ಮದುವೆ ಹಾಗೂ ಯಾವುದೇ ಕಾರ್ಯಕ್ರಮವನ್ನು ಬುಕ್ ಮಾಡ್ಕೋಬೋದು. ಇಲ್ಲೇ ಒಂದು ಹಾಲ್ ಸಹ ಇದೆ.
ಸೊ ಭೋಗನಂದೀಶ್ವರ ಯಾತಕ್ಕೆ ಬರಬೇಕು ಅಂದರೆ ಟೆಂಪಲ್ ಅಲ್ಲದೆ ಇದು ತುಂಬಾ ಹತ್ತಿರ ಇರುವಂಥ ಜಾಗ ನಂದಿ ಬೆಟ್ಟ. ನಂದಿ ಅನ್ನೋದು ಗ್ರಾಮದ ಹೆಸರು, ಬೆಟ್ಟ ಬಂದುಬಿಟ್ಟು ಇಲ್ಲಿ ಇರೋ ಹಿಲ್ಲು, ಆಮೇಲೆ ಇಲ್ಲಿ ನೆಲೆಸಿರುವಂಥ ಉಮಾಮಹೇಶ್ವರನಾದಂಥ ಟೆಂಪಲ್ ಇದು ಭೋಗನಂದೀಶ್ವರ. ಅದಲ್ಲದೆ ಸರ್ ಎಂ ವಿಶ್ವೇಶ್ವರಯ್ಯ, ಭಾರತ ರತ್ನ ವಿಶ್ವೇಶ್ವರಯ್ಯ ಅವರ ಜನ್ಮಸ್ಥಳ ಮುದ್ದೇನಹಳ್ಳಿ ಅಂತ ಹಳ್ಳಿ ಹೆಸರು. ಅಲ್ಲಿ ಅವರ ಮನೆ, ಅವ್ರು ಹುಟ್ಟಿ ಬೆಳೆದಿದ್ದ ಮನೆ, ಮತ್ತು ಅವ್ರಿಗೆ ಬಂದಿರುವಂತಹ ಎಲ್ಲ ಪ್ರಶಸ್ತಿಗಳು ಡಿಸ್ಪ್ಲೇ ಎಲ್ಲ ಇದೆ. ತುಂಬ ಬ್ಯೂಟಿಫುಲ್ ಪ್ಲೇಸ್. ಅಲ್ಲಿ ಸಹ ಹೋಗ್ಬೋದು. ಇಲ್ಲಿಂದ ತುಂಬಾ ಹತ್ತಿರ, ಇಲ್ಲಿಂದ 3 ಕಿಲೋಮೀಟ್ರು. ಆಮೇಲೆ ಅವರ ಸಮಾಧಿ ಸಹ ಅಲ್ಲೇ ಇದೆ. ಸೊ ಭಾರತ ಕಂಡ ಅತಿ ದೊಡ್ಡ ಇಂಜಿನಿಯರ್, ಆಮೇಲೆ ನ್ಯಾಷನಲ್ ಇಂಜಿನಿಯರ್ಸ್, ಕಂಡ ಅತ್ಯಂತ ಬ್ರಿಲಿಯಂಟ್ ಇಂಜಿನಿಯರ್ ಅಂತಲೇ ಹೇಳ್ಬೋದು. ಇಂಜಿನಿಯರ್ಸ್ ಡೇನ ಅವರ ನೆನಪಲ್ಲಿ ನಾವು ಮಾಡ್ತೀವಿ. ಖಂಡಿತ. ಸೊ ಯಾತಕ್ಕೆ ಬರಬೇಕು ಅನ್ನೋ ತುಂಬಾ ದೊಡ್ಡ ಲಿಸ್ಟ್ ಇದೆ. ಸೊ ತುಂಬಾ ಸ್ಪೆಷಲ್ ಟೆಂಪಲ್ ಇದು. ಬನ್ನಿ, ನೋಡಿ, ಅನುಭವಿಸಿ. ಆಮೇಲೆ ಬೆಸ್ಟ್ ರೀಸನ್ ಟು ಕಮ್ ಔಟ್ ಆಫ್ ಬಸ್ಲಿಂಗ್ ಬ್ಯಾಂಗ್ಳೂರ್. ನೋಡಿ, ASI ಪ್ರೊಟೆಕ್ಟೆಡ್ ಜಾಗ ಇದು. ಇದನ್ನು ನೀವು ಪಾಸ್ ಮಾಡಿ ಸಹ ಓದ್ಬೋದು. ಇದರ ಒಂದು ಪೀಸ್ ಆಫ್ ಹಿಸ್ಟ್ರಿ ಕನ್ನಡ, ಹಿಂದಿ ಹಾಗೂ ಇಂಗ್ಲೀಷಲ್ಲಿ ಡೀಟೇಲ್ಡ್ ಆಗಿ ಕೊಟ್ಟಿರೋದು. ಇಲ್ಲಿ ನೋಡಿ, 800 ಶತಮಾನದಲ್ಲಿ 8th ಸೆಂಚುರಿನಲ್ಲಿ ಇದನ್ನು ಕಟ್ಟಿರೋದು. ಹಾಗೂ ವಿಜಯನಗರ ಎಂಪೈರ್ ಬಂದು 15ನೇ ಶತಮಾನದಿಂದ ಇದನ್ನು ತಗೊಳ್ತಾರೆ. ಇದು ಯಾತಕ್ಕೆ ಹೆಸರು ಬಂದಿದೆ, ಆಮೇಲೆ ಟೆಂಪಲ್ ಎಷ್ಟು ಹಳೇದು, ಇದರದೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಪಾಸ್ ಮಾಡಿ ನೀವು ಕನ್ನಡದಲ್ಲಿ ಹಾಗೂ ಇಂಗ್ಲೀಷಲ್ಲಿ ಓದ್ಬೋದು. ಇದು ಟೆಂಪಲ್ಲಿನ ಒಂದು ಮ್ಯಾಪ್. ಸೊ ತುಂಬ ವಿಶಾಲವಾದ ಕ್ಯಾಂಪಸ್ ಇದು, ಆ್ಯಂಡ್ ವೆರಿ ವೆಲ್ ಮೇಂಟೈನ್ಡ್ ಬೈ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಈ ಕ್ಯಾಂಪಸ್ಸಲ್ಲಿ ಸರೌಂಡಿಂಗ್ ಇದು ಮಾರ್ಕೆಟ್ ಇರ್ಬೋದು, ಅಥವಾ ಇಲ್ಲಿ ಜನ ಬಂದಾಗ ಉಳ್ಕೊಳಕ್ಕೆ ಕಟ್ಟಿರುವಂಥ ಒಂದು ಸ್ಟೇ ಪ್ಲೇಸ್. ನೋಡಿ, ಫುಲ್ ಸರೌಂಡಿಂಗ್ ಟೆಂಪಲ್ ಇದೇ ಥರ ಇದೆ. ಟು ಸೆಟ್, ಟು ರಿಲ್ಯಾಕ್ಸ್. ಆಗಿತ್ತು ಈ ಸ್ಪೆಷಲ್ ವಿಡಿಯೋ. ಈ ವಿಡಿಯೋ ನೋಡಿ ನೀವು ಖಂಡಿತ ಒಂದು ನಿಮ್ಮ ಬೈಕ್ ಅಥವಾ ಕಾರ್ ತೊಗೊಂಡು ಈ ಒಂದು ವೀಕೆಂಡ್ ಗೆಟ್ ಅವೇ ಪ್ಲ್ಯಾನ್ ಮಾಡ್ತೀರಾ ಅಂದ್ಕೊಳ್ತೀವಿ. ಸೊ ಹೀಗೆ ನೋಡ್ತೀರಿ, ನಾವು ಒಳ್ಳೊಳ್ಳೆ ಸ್ಪೆಷಲ್ ಆಗಿರುವಂತಹ ಜಾಗಗಳನ್ನ ನಿಮಗೆ ತೋರಿಸ್ತಾ ಇರ್ತೀವಿ. ಕೀಪ್ ಫಾಲೋಯಿಂಗ್ ಟ್ರಾವೆಲೋರೀಸ್. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಬಾಯ್. ಇದಾಗಿತ್ತು ಇವತ್ತಿನ ವಿಡಿಯೋ. ನೀವು ಭೋಗನಂದೀಶ್ವರ ಟೆಂಪಲ್ಗೆ ಮುಂದಿನ ವೀಕೆಂಡ್ ಪ್ಲ್ಯಾನ್ ಮಾಡ್ತೀರಾ ಅಂದ್ಕೊಂಡಿದ್ದೀವಿ. ಇದೇ ಥರ ಟ್ರಾವೆಲೋರೀಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮುಂದಿನ ವಿಡಿಯೋ ತನಕ ನಮಸ್ಕಾರ.